ಸೊ ನಿಂಗೊಂದು ಒಳ್ಳೆ ಸಪೋರ್ಟ್ ಸಿಗ್ತಾ ಇತ್ತು ಅಲ್ವಾ? ಎಸ್ ಮ್ಯಾಮ್, ನಂಗಂತೂ ಚೆನ್ನಾಗ್ ಅನ್ಸಿತ್ತು ಮ್ಯಾಮ್ CMTI. Okay, so I hope you are happy with your placements. Yes ma'am, I'm very much happy ma'am. ನಿಮ್ ಫ್ರೆಂಡ್ಸ್ ನಿಮ್ ಜೂನಿಯರ್ಸ್ ಏನ್ ಹೇಳ್ಬೇಕಿದೆ ಅನುಷಾ? ಮೀನ್ಸ್ ಇವಾಗ ಇಂಜಿನಿಯರ್ ಮುಗಿದ ತಕ್ಷಣ ನಮ್ಗೆ ಆಪರ್ಚುನಿಟಿ ಒಂದ್ ಇದೆ ಅಂದ್ರೆ ಅದು CMTI ಅಂತಾನೆ ಹೇಳ್ಬೋದು ಮ್ಯಾಮ್. ಇವಾಗ ಆ ಕಡೆ ಈ ಕಡೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಮೊದ್ಲು CMTI ಆಗಿ ಬಂದ್ ಜಾಯ್ನ್ ಆದ ತಕ್ಷಣ ಅವ್ರಿಗೆ ಒಂದು ಫ್ಯೂಚರ್ ಇದೆ ಅಂತ ಹೇಳ್ತೀನಿ ಮ್ಯಾಮ್. So thank you Anusha, thank you so much for your feedback. So all the best for your upcoming days and congratulations for your placements. Thank you ma'am. Thank you so much ma'am. Nimgu Anusha, hi ma'am, ಹೇಗಿದ್ದೀರಾ ma'am? ಚೆನ್ನಾಗಿದ್ದೀನಿ ma'am, ನೀವು ma'am? I am good Anusha. So this is Aruna from quality department. ನಿಮ್ ಕಡೆಯಿಂದ feedback ಬೇಕಿದೆ. So before starting that, congratulations for your placements. Thank you ma'am. ನಿಮ್ ಬಗ್ಗೆ ಹೇಳಿ ಅನುಷಾ, ನೀವ್ ಯಾವ ಕಾಲೇಜು, ಏನ್ ಮಾಡ್ತಾ ಇದ್ದೀರಾ? ಮ್ಯಾಮ್ ನನ್ನ ಹೆಸರು ಅನುಷಾ ಮ್ಯಾಮ್. ನಾನು ಇಂಜಿನಿಯರಿಂಗ್ ರಾಯಚೂರಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಮ್ಯಾಮ್, SLN ಕಾಲೇಜ್ ಆಫ್ ಇಂಜಿನಿಯರಿಂಗ್. ಅಪ್ಪನ ಹೆಸರು ಗುರುನಾಥ್ ರೆಡ್ಡಿ, ಅವರು ರಾಯಚೂರಲ್ಲೇ ವರ್ಕ್ ಮಾಡ್ತಾರೆ ಮ್ಯಾಮ್. ಅಮ್ಮ ಹೌಸ್ ವೈಫ್ ಮ್ಯಾಮ್. ಓಕೆ, ಸೊ ನೀವ್ ಯಾವ ಇಯರ್ ಪಾಸ್ಡ್ ಔಟ್? ಮ್ಯಾಮ್ ನಂದು 2023 ಇಯರ್ ಪಾಸ್ಡ್ ಔಟ್ ಮ್ಯಾಮ್. Then you're a fresher. Yes ma'am. ಹೇಗ್ ಗೊತ್ತಾಯ್ತು ನಿಂಗೆ CMTI ಬಗ್ಗೆ? ಥ್ರೂ ಆ ಕಾಲೇಜ್ ಮ್ಯಾಮ್. ಒಂದ್ಸತೆ CMTI ಅವರು ನಮ್ ಕಾಲೇಜ್ಗೆ ವಿಸಿಟ್ ಮಾಡಿದ್ರು ಮ್ಯಾಮ್, ಹಾಗಾಗಿ ನಮ್ ಸರ್ ರೆಫರ್ ಮಾಡಿದ್ರು ಮ್ಯಾಮ್ ನಿಮ್ಗೆ. ಓಕೆ, ಸೊ ಯಾವ ಟ್ರೈನಿಂಗ್ ಇಲ್ಲಿ ಬಂದ್ ತಗೊಂಡೆ ಅನುಷಾ? ಮ್ಯಾಮ್ ನಾನ್ ಬಂದ್ಬಿಟ್ಟು IDM ಕೋರ್ಸ್ ತಗೊಂಡೆ ಮ್ಯಾಮ್. ಏನೇನ್ ಕಲ್ತೆ IDM? IDM ಕೋರ್ಸ್ ಅಲ್ಲಿ ಅವರು ಸಾಫ್ಟ್ವೇರ್ಸ್ ಹೇಳ್ಕೊಟ್ರು ಮ್ಯಾಮ್. ಆಟೋಕ್ಯಾಡ್ ಮತ್ತೆ ಸ್ಕೆಚ್ಅಪ್ ಹೇಳ್ಕೊಟ್ರು ಮ್ಯಾಮ್. ಸ್ಕೆಚ್ಅಪ್ ಅಲ್ಲಿ ವೀರೆಯಿಂದ ನಾವು ರೆಂಡರಿಂಗ್ ಯಾವ ತರ ಮಾಡೋದು ಅಂತ ಕಲ್ತ್ವಿ ಮ್ಯಾಮ್. ಮತ್ತೆ ಇಂಟೀರಿಯರ್ ಅಲ್ಲಿ ಇವಾಗ ಆಲ್ಮೋಸ್ಟ್ ಆಲ್ ಸ್ಟ್ಯಾಂಡರ್ಡ್ಸ್ ನಮ್ಗೆ ಗೊತ್ತಿರ್ಬೇಕಲ್ಲ ಮ್ಯಾಮ್, ಸ್ಟ್ಯಾಂಡರ್ಡ್ಸ್ ಎಲ್ಲ ಹೇಳ್ಕೊಟ್ರು ಮ್ಯಾಮ್. ಮತ್ತೆ ಇರ್ಷಾದ್ ಸರ್ ಅವರು ಕಟ್ಲಿಸ್ಟ್ ಹೇಳ್ಕೊಟ್ರು ಮ್ಯಾಮ್ IDM ಅಲ್ಲಿ. ಆಮೇಲೆ ನಾವು ಶೋರೂಮ್ ವಿಸಿಟ್ ಮಾಡಿದ್ವಿ ಮ್ಯಾಮ್, ಫ್ಯಾಕ್ಟ್ರಿ ವಿಸಿಟ್ ಕೂಡ ಮಾಡಿದ್ವಿ ಮ್ಯಾಮ್. ಓಕೆ, ಸೊ ನಿನ್ ಟ್ರೈನರ್ಸ್ ಎಲ್ಲ ಹೇಗಿದ್ರು ಅನುಷಾ? ಅವರ ಒಂದು ಅಪ್ರೋಚ್ ಎಲ್ಲ ಹೇಗಿತ್ತು? ಮ್ಯಾಮ್ ಚೆನ್ನಾಗಿ ಹೇಳ್ಕೊಡ್ತಿದ್ರು ಮ್ಯಾಮ್. ಎಲ್ಲ ಸ್ಟಾಫ್ಸ್ ಕೂಡ ಚೆನ್ನಾಗಿದ್ರು ಮ್ಯಾಮ್. ಟ್ರೈನರ್ಸ್ ಇರ್ಷಾದ್ ಸರ್ ಕಟ್ಲಿಸ್ಟ್ ಅಲ್ಲಿ ಎಲ್ಲ ಚೆನ್ನಾಗೇ ಹೇಳ್ಕೊಟ್ರು ಮ್ಯಾಮ್. ಮತ್ತೆ ವೆಂಕಟೇಶ್ ಸರ್ ಅವರು ನಮ್ಗೆ ಸ್ಕೆಚ್ಅಪ್ ಎಲ್ಲ ಹೇಳ್ಕೊಟ್ರು ಮ್ಯಾಮ್. ಅವರಿಂದ ಸ್ವಲ್ಪ ಚೆನ್ನಾಗಿ ಕಲ್ತ್ಕೊಂಡೆ ಮ್ಯಾಮ್ ವೆಂಕಟೇಶ್ ಸರ್ ಅವರಿಂದ. ಮತ್ತೆ ನಟರಾಜನ್ ಸರ್ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ರೀಡಿಂಗ್ ಆಫ್ ಡ್ರಾಯಿಂಗ್ಸ್ ಎಲ್ಲ ಹೇಳ್ಕೊಟ್ರು ಮ್ಯಾಮ್, ಚೆನ್ನಾಗಿತ್ತು. ಮತ್ತೆ ಮೋಟಿವೇಶನಲ್ ಸ್ಪೀಚ್ ಎಲ್ಲ ಚೆನ್ನಾಗಿ ಹೇಳ್ತಿದ್ರು ಮ್ಯಾಮ್. ಮೀನ್ಸ್ ಥ್ರೂ ಇನ್ಸ್ಪೈರ್ ಆದ್ವಿ ಮ್ಯಾಮ್, ಅಶೋಕ್ ಸರ್, ದೀಪಾ ಮ್ಯಾಮ್ ಅವರೆಲ್ಲ. ಓಕೆ, ಮತ್ತೆ ನಿಂಗ್ CMTI ಆಪ್ ಇದೆ ಅಲ್ವಾ? ಸೊ ಅದೇನ್ ನಿಂಗ್ ಯೂಸ್ಫುಲ್ ಆಯ್ತು ಮ್ಯಾಮ್? ಅದೇನ್ ನಿಂಗ್ ಯೂಸ್ ಆಯ್ತು CMTI ಆಪ್? ಮ್ಯಾಮ್ ಆಕ್ಚುಲಿ CMTI ಆಪ್ ತುಂಬಾನೇ ಯೂಸ್ ಆಗುತ್ತೆ ಮ್ಯಾಮ್. ಇವಾಗ ಒಂದೊಂದ್ ಕ್ಲಾಸ್ ನಾವು ಒಂದ್ 5 minutes ಕ್ಲಾಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ವಿಡಿಯೋ ಥ್ರೂ ನಾವು ಅದನ್ನ ಕಲಿಬಹುದು ಮ್ಯಾಮ್. ಇವತ್ತು ನಮ್ಗೆ ಒಂದ್ ಟಾಪಿಕ್ ಹೇಳ್ಕೊಟ್ರೆ ಅದ್ರಲ್ಲಿ ಒಂಚೂರು ಅರ್ಥ ಆಗಿಲ್ಲ ಅಂದ್ರೆ ಡೌಟ್ ಕೇಳ್ಬೋದು ಮ್ಯಾಮ್ ಸರ್ಸ್ಗೆ. ಇನ್ನೊಂದ್ಸತಿನೂ ಹೋಗಿ ನೋಡ್ಬೋದು ಮ್ಯಾಮ್ CMTI ಆಪ್ ಅಲ್ಲಿ. ಓಕೆ, ಎಸ್ ಮ್ಯಾಮ್. ಫೈನ್. ಸೊ ಲೈಕ್ we'll come to your placement thing. So ಇವಾಗ ಶ್ವೇತಾ ಮ್ಯಾಮ್ ನಿಂಗೆ ಎಷ್ಟು ಆಪರ್ಚುನಿಟೀಸ್ ಕೊಟ್ರು? ಸೊ ಹೇಗೆ ನೀನ್ ಇಂಟರ್ವ್ಯೂ ಕ್ರ್ಯಾಕ್ ಮಾಡಿದೆ? ಮ್ಯಾಮ್ ನಂಗೆ ಫಸ್ಟ್ ಅಲ್ಲಿ ನಾವ್ ಜಸ್ಟ್ ಶೋರೂಮ್ ವಿಸಿಟ್ ಗೆ ಹೋದಾಗ ಅಲ್ಲಿ ಒಬ್ರು ಇಂಟರ್ವ್ಯೂ ತಗೊಂಡ್ರು ಮ್ಯಾಮ್ ಸರ್. ಅಲ್ಲಿ ನಂಗೆ ಸೆಲೆಕ್ಟ್ ಆಯ್ತು ಮ್ಯಾಮ್. ನಂಗೆ ಸೆಲೆಕ್ಟ್ ಆಗಿ ಇಂಟರ್ವ್ಯೂ ಅಂತ ಹೇಳಿದ್ದಿಲ್ಲ ಮ್ಯಾಮ್, ಥ್ರೂ ನಾನು ಆದ್ರೂ ಸೆಲೆಕ್ಟ್ ಆದೆ ಮ್ಯಾಮ್. ಮತ್ತೆ ಆಮೇಲೆ ನಂಗೆ ಇಷ್ಟ ಇಲ್ಲ ಅಂತ ಕ್ಯಾನ್ಸಲ್ ಮಾಡಿ ಶ್ವೇತಾ ಮ್ಯಾಮ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ ಮ್ಯಾಮ್. ಅವಾಗ ಅವರು ಪರವಾಗಿಲ್ಲ ಬಿಡು ಅಂತ ಹೇಳಿದ್ರು ಮ್ಯಾಮ್. ಮತ್ತೆ ಆಮೇಲೆ ಇನ್ನೊಂದ್ ಎರಡ್ ಕಡೆ ಇಂಟರ್ವ್ಯೂ ಹೋಗಿದ್ದ ಮ್ಯಾಮ್, ಅಲ್ಲಿ ಸೆಲೆಕ್ಟ್ ಆಗ್ಲಿಲ್ಲ ಮ್ಯಾಮ್. ಇದು ಥರ್ಡ್ ಇಂಟರ್ವ್ಯೂ ಮ್ಯಾಮ್ ನಂದು ಸೆಲೆಕ್ಟ್ ಆಯ್ತು ಮ್ಯಾಮ್. ಶ್ವೇತಾ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಮ್ಯಾಮ್. ಓಕೆ, ಫೈನ್. ಸೊ ಲೈಕ್ CMTI ಸ್ಟಾಫ್ಸ್ ಅವರೆಲ್ಲ ಹೇಗಿದ್ರು? ಅವರ ಒಂದು ಕೋಆರ್ಡಿನೇಷನ್ಸ್ ಎಲ್ಲ ಹೇಗಿತ್ತು? ಮ್ಯಾಮ್ ಫಸ್ಟ್ ಫಸ್ಟ್ ಎಲ್ಲ ನಮ್ಗೆ ಗೊತ್ತಿರೋದು ಅರುಣಾ ಮ್ಯಾಮ್. ಅವ್ರು ಆಕ್ಚುಲಿ ಹೇಳ್ಬೇಕು ಅನ್ನೋರ್ ಬಗ್ಗೆ ಅವ್ರು ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಮ್ಯಾಮ್, ಚೆನ್ನಾಗ್ ಮಾತಾಡ್ತಾರೆ ಮ್ಯಾಮ್. ಈವನ್ ಬ್ಯೂಟಿಫುಲ್ ಕೂಡ ಇದಾರೆ ಮ್ಯಾಮ್ ಅವರು. ಮತ್ತೆ
ಆಕ್ಚುಲಿ ಫಸ್ಟ್ ಗೆ ಬಂದಾಗೆ ನಾವು ಅರುಣ ಮ್ಯಾಮ್ ಇಂದಾನೇ ಇದೆಲ್ಲ ಗೊತ್ತಾಗಿತ್ತು ಮ್ಯಾಮ್ ಜಾಸ್ತಿ ಅಂದ್ರೆ CMT ಅಂತ ಗೊತ್ತಿತ್ತು ಮ್ಯಾಮ್, ಬಟ್ ಅರುಣ ಮ್ಯಾಮ್ ಅವರು ಫುಲ್ ಎಲ್ಲ ಕ್ಲಿಯರ್ ಆಗಿ ಇದೆಲ್ಲ ಈ ತರ ಇರುತ್ತೆ CMT ಅಂತ ಹೇಳ್ಕೊಟ್ರು ಮ್ಯಾಮ್. ಮತ್ತೆ ದೀಪಾ ಮ್ಯಾಮ್ ಮತ್ತೆ ಅಶೋಕ್ ಸರ್ ಇಬ್ರು ಮೋಟಿವೇಶನ್ ಅಲ್ಲಿ ಚೆನ್ನಾಗಿ ಹೇಳ್ಕೊಡ್ತಿದ್ರು ಮ್ಯಾಮ್. ಶ್ವೇತಾ ಮ್ಯಾಮ್ ಕೂಡ ಮ್ಯಾಮ್ ಒಂದ್ ಸ್ವಲ್ಪ ಡಲ್ ಇದ್ರೆ ಹೋಗ್ಬೇಕು ಆತರ ಅಂದ್ರೆ ಪುಸ್ತಕ ಮಾಡ್ತಿದ್ರು ಮ್ಯಾಮ್ ಶ್ವೇತಾ ಮ್ಯಾಮ್.